ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ನಮಗೆ ಸಾಕಷ್ಟು ಬಾರಿ ಈ ಪ್ರಶ್ನೆ ಕಾಡುತ್ತದೆ: ಯಾವ ಪ್ರಾರ್ಥನೆ ಬಲಿಷ್ಠವಾದ ಪ್ರಾರ್ಥನೆ, ಶಕ್ತಿಯುತವಾದ ಪ್ರಾರ್ಥನೆ? ಯಾವ ಪ್ರಾರ್ಥನೆಯನ್ನು ನಾನು ಮಾಡಿದರೆ ದೇವರು ನನಗೆ ಬೇಗ ಉತ್ತರ ಕೊಡುವರು? ಜಪಸರ ಪ್ರಾರ್ಥನೆ, ಈ ಪ್ರಾರ್ಥನೆ ಮಾಡಿದರೆ ದೇವರು ನನಗೆ ಬೇಗ ಉತ್ತರ ಕೊಡುವರೋ? ಅಥವಾ ಡಿವೈನ್ ಮರ್ಸಿ ಪ್ರೇಯರ್ ಮಾಡಿದರೆ ಬೇಗ ಉತ್ತರ? ಕೀರ್ತನೆ, ಸಾಕಷ್ಟು ಬಾರಿ ಆ ಕೀರ್ತನೆ ಈ ಕೀರ್ತನೆ ಇದನ್ನು ಕಂಠಪಾಠ, ಬೈಹಾಟ್ ಅಂತ ಹೇಳ್ತೇವೆ, ಕಂಠಪಾಠ ಮಾಡಿ ಆ ಮೂಲಕ ಪ್ರಾರ್ಥಿಸಿದರೆ ನನಗೆ ದೇವರ ಸದುತ್ತರ ಬೇಗ ಸಿಗುವುದೇ? ಅಥವಾ ಬೈಬಲ್ನಲ್ಲಿ ಬರೆದಿರುವ ಈ ವಾಗ್ದಾನ ಆ ವಾಗ್ದಾನಗಳನ್ನು ಕಂಠಪಾಠ ಮಾಡಿ, ಬೈಹಾಟ್ ಮಾಡಿ, ಆ ವಾಗ್ದಾನದ ಮೂಲಕ, ಆ ವಾಕ್ಯದ ಮೂಲಕ ದೇವರಲ್ಲಿ ಬೇಡಿಕೊಂಡರೆ, ಕ್ಲೇಮ್ ಮಾಡಿದರೆ, ಇದು ನನ್ನ ಹಕ್ಕಿನದ್ದು, ನೀನು ಕೊಡಲೇಬೇಕು ಅಂತ ನಾನು ಕೇಳಿದರೆ ನನಗೆ ಬೇಗ ಉತ್ತರ ಸಿಗುವುದೇ? ಆ ಧ್ಯಾನ ಕೂಟಕ್ಕೆ ಹೋದರೆ, ಈ ಧ್ಯಾನ ಕೂಟಕ್ಕೆ ಹೋದರೆ ಬೇಗ ಉತ್ತರ ಸಿಗುವುದೇ? ಅಥವಾ ನವನಕ್ಕೆ ಹೋದರೆ ಬೇಗ ಉತ್ತರ ಸಿಗುವುದೇ? ಆ ಬ್ರದರ್ ಬಳಿ ಹೋದರೆ, ಈ ಬ್ರದರ್ ಬಳಿ ಹೋದರೆ, ಆ ಫಾದರ್ ಬಳಿ ಹೋದರೆ, ಈ ಫಾದರ್ ಬಳಿ ಹೋದರೆ ನನಗೆ ಬೇಗ ಉತ್ತರ ಸಿಗುವುದೇ? ಅಥವಾ ಈ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ, ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ, ಇಲ್ಲಿ ನೊವೇನ ಮಾಡಿದರೆ, ಇಲ್ಲಿ 3 ದಿನ ಪ್ರಾರ್ಥನೆ ಮಾಡಿದರೆ, ಅಥವಾ ಅಲ್ಲಿ 9 ದಿನ ಪ್ರಾರ್ಥನೆ ಮಾಡಿದರೆ ನನಗೆ ಬೇಗ ಉತ್ತರ ಸಿಗುವುದು? ಈ ಶಿಲುಬೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಬೇಗ ಉತ್ತರ ಸಿಗುವುದೇ? ಸೈತಾನ ಬೇಗ ಓಡಿ ಹೋಗುವನೇ? ಅಥವಾ ಆ ಶಿಲುಬೆಯನ್ನು, ಈ ಈ ಈ ಸ್ವರೂಪವನ್ನು, ಈ ಮೂರ್ತಿಯ ಎದುರು ಪ್ರಾರ್ಥನೆ ಮಾಡಿದರೆ, ಅಥವಾ ಅಲ್ಲಿರುವ ಆ ಸ್ವರೂಪದ ಮುಂದೆ? ಸಾಕಷ್ಟು ಇಂಥ 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 ಪ್ರಶ್ನೆಗಳು ನಮ್ಮಲ್ಲಿ ಜೀವನದ ಬೇರೆ ಬೇರೆ ಹಂತದಲ್ಲಿ ಮೂಡುತ್ತವೆ. ಪ್ರಿಯರೇ, ದೇವರ ವಾಕ್ಯ ನಮಗೆ ಇವತ್ತು ಸ್ಪಷ್ಟವಾಗಿ ಹೇಳುತ್ತಿದೆ, ಯಾವ ಪ್ರಾರ್ಥನೆ ಬಲಿಷ್ಠವಾದ ಪ್ರಾರ್ಥನೆ, ಫಲದಾಯಕವಾದ ಪ್ರಾರ್ಥನೆ, ಯಾವ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವೇ ನಮಗೆ ಸ್ಪಷ್ಟವಾದ ನಿರ್ದೇಶನ, ಡಿರೆಕ್ಷನ್ ಅಂತ ಹೇಳ್ತೇವೆ, ಸ್ಪಷ್ಟವಾದ ನಿರ್ದೇಶನ ದೇವರ ವಾಕ್ಯವೇ ಹೇಳ್ತದೆ. ಇದನ್ನು ಸರಿಯಾಗಿ ಗ್ರಹಿಸಿದರೆ ಸಾಕು ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಫಲಪ್ರದವಾಗುವು. ಯಾಕೋಬನ ಬರೆದ ಪತ್ರಿಕೆ ಅಧ್ಯಾಯ 5 ವಾಕ್ಯ 16ರಿಂದ, ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತ ಆದುದು ಹಾಗೂ ಫಲದಾಯಕವಾದುದು. ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಪ್ರಿಯರೇ, ಫಲದಾಯಕವಾದ ಪ್ರಾರ್ಥನೆ, ಪವರ್ಫುಲ್ ಪ್ರೇಯರ್, ಶಕ್ತಿಯುತ ಪ್ರಾರ್ಥನೆ, ಇದರ ರಹಸ್ಯ ಇಲ್ಲಿದೆ. ಏನು? ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಪಾಪಗಳನ್ನು ಒಪ್ಪಿಕೊಳ್ಳಿರಿ ಅಂದರೆ, ಈಗ ನನಗೆ ಒಂದು ಉಪಕಾರ ಬೇಕು, ಆ ಉಪಕಾರ ಪಡೆಯೋದಕ್ಕೋಸ್ಕರ ಜಲ್ದಿಯಾಗಿ ಪಾಪ ಒಪ್ಪಿಕೊಂಡು ಒಮ್ಮೆ ದೇವರಿಂದ ಉಪಕಾರ ಪಡೆದ ಮೇಲೆ ಹೇಗೋ ಪಾಪ ಮಾಡಲಿಕ್ಕೆ ಮತ್ತು ಅವಕಾಶ ಇದೆ ಅಂಥದ್ದಲ್ಲ ಪ್ರಿಯರೇ. ಪಾಪಗಳನ್ನು ಒಪ್ಪಿಕೊಳ್ಳಿರಿ ಅಂದರೆ, ದೇವರ ಹಾದಿ ಬಿಟ್ಟು ನಾನು ಜೀವಿಸ್ತಾ ಇದ್ದೇನೆ, ದೇವರ ಆಜ್ಞೆಗಳನ್ನು ಮೀರಿ ನಾನು ಜೀವಿಸ್ತಾ ಇದ್ದೇನೆ, ಈ ಜೀವನ ನನಗೆ ಸಲ್ಲುವುದಲ್ಲ ಎಂಬ ಸ್ಪಷ್ಟವಾದ ನಿಲುವು ಹೃದಯದಲ್ಲಿ ಇಟ್ಟುಕೊಂಡು, ಇನ್ನು ಮೇಲೆ ಇಂಥ ಜೀವನ ನಡೆಸಲು ನನಗೆ ಯಾವುದೇ ಹಕ್ಕು ಇಲ್ಲ,
ನಾನು ದೇವನ ಮಗನೆಂದು ಕರೆಯಲ್ಪಡಬೇಕಾದರೆ ಇಂಥ ಜೀವನ ಇನ್ನೊಮ್ಮೆ ನನ್ನದಾಗಬಾರದು ಎಂಬಷ್ಟು ಸ್ಪಷ್ಟತೆ, ಆ ಸ್ಪಷ್ಟತೆ ಇರುವಾಗ ಮಾತ್ರ ಪಾಪವನ್ನು ಒಪ್ಪಿಕೊಳ್ಳಬೇಕು. ಅಯ್ಯೋ, ಇವತ್ತೊಂದು ಉಪಕಾರ ಸಿಗಲಿಕ್ಕೆ ಬೇಕು, ಅದಕ್ಕೋಸ್ಕರ ಇವತ್ತೊಂದು ಪಾಪ ನಿವೇದನೆ ಮಾಡ್ತೇನೆ, ಪಾಪ ಒಪ್ಪಿಕೊಳ್ಳುತ್ತೇನೆ, ಅದು ಅಲ್ಲ ಪ್ರಿಯರೇ. ದೇವರ ಕಣ್ಣಿಗೆ ಮಣ್ಣನ್ನು ಹಾಕಲಿಕ್ಕೆ ನಮ್ಮಿಂದಾಗದು. ಪಾಪ ಒಪ್ಪಿಕೊಂಡು ದೇವರ ಕಣ್ಣಿಗೆ ಮಣ್ಣು ಹಾಕುವ ಪ್ರಯತ್ನವನ್ನು ನಾವು ಮಾಡಬಾರದು. ಪಾಪ ಒಪ್ಪಿಕೊಳ್ಳುವುದಂದರೆ ಉಪಕಾರ ಬೇಕು, ಅದಕ್ಕಾಗಿ ಪಾಪ ಒಪ್ಪಿಕೊಳ್ಳುವುದಲ್ಲ. ದೇವ, ನಿನ್ನ ಹೃದಯಕ್ಕೆ ನಾನು ನೋಯಿಸಿದ್ದೇನೆ, ತಂದೆ, ನಿನ್ನ ಸಂಬಂಧವನ್ನು ನಾನು ಕಾಯ್ದುಕೊಂಡಿದ್ದೇನೆ, ನಿನ್ನನ್ನು ಪ್ರೀತಿಸುವ, ನಿನ್ನನ್ನು ಆರಾಧಿಸುವ, ನಿನ್ನ ಜೊತೆ ಇರುವ ಆ ಸೌಭಾಗ್ಯವನ್ನು ನಾನು ಕಾಯ್ದುಕೊಂಡಿದ್ದೇನೆ ನನ್ನ ಪಾಪದಿಂದಾಗಿ. ಇಂಥ ಜೀವನ ನನಗೆ ಬೇಡ ತಂದೆ, ನೀನೇ ನನಗೆ ಬೇಕು. ಅದು ಪಾಪ ಒಪ್ಪಿಕೊಳ್ಳುವುದು. ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುವಿರಿ. ಮೊದಲನೇ ಹಂತ ಪಾಪ ನಿವೇದನೆ. ಎರಡನೇ ಹಂತ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ಪ್ರಿಯರೇ, ನನಗೆ ಕಷ್ಟ ಇದೆ ಅಂತ ಬರೀ ನನಗೆ ಪ್ರಾರ್ಥನೆ ಅಲ್ಲ ಪ್ರಿಯರೇ, ಲೋಕಕ್ಕಾಗಿ ಪ್ರಾರ್ಥನೆ, ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ, ವಿಶೇಷವಾಗಿ ಎಲ್ಲರಿಗೂ ಶುಭ ಸಂದೇಶ ತಲುಪುವಂತಾಗಬೇಕು. ಅದು ನಮ್ಮ ಮೊದಲ ಪ್ರಾರ್ಥನೆ, ಮೊದಲ ಆದ್ಯತೆ. ಶುಭ ಸಂದೇಶದ ಪ್ರಕಾರ ಎಲ್ಲರೂ ಜೀವಿಸುವಂತಾಗಬೇಕು, ಅದು ನಮ್ಮ ಪ್ರಾರ್ಥನೆ. ಬೆಳೆಯನ್ನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ ಅಂತ 2000 ವರ್ಷದ ಹಿಂದೆ ಯೇಸು ಸ್ವಾಮಿ ನಮಗೆ ಹೇಳಿದ್ದರು. ಕೊಯ್ಲುಗಾರರನ್ನು ಕಳುಹಿಸುವಂತೆ ಪಿತನಲ್ಲಿ ಪ್ರಾರ್ಥಿಸಿರಿ ಅಂತ ಯೇಸುವೆ ನಮಗೆ ಪ್ರಾರ್ಥಿಸಲು ಪ್ರಾರ್ಥನೆಯ ಉದ್ದೇಶವನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ. ನಿಮ್ಮ ರಾಜಕೀಯ ನಾಯಕರಿಗೋಸ್ಕರ ಪ್ರಾರ್ಥಿಸಿರಿ, ಸಭಾಪಾಲಕರಿಗೋಸ್ಕರ ಪ್ರಾರ್ಥಿಸಿರಿ, ಸಭೆಗಾಗಿ ಪ್ರಾರ್ಥಿಸಿರಿ, ದೇವ ಜನರಿಗೋಸ್ಕರ ಪ್ರಾರ್ಥಿಸಿರಿ. ನಮ್ಮ ಪ್ರಾರ್ಥನೆ ಪ್ರಿಯರೇ ಬರೀ ಬೆನ್ನು ನೋವು, ಸೊಂಟ ನೋವು, ತಲೆನೋವು ಅಲ್ಲ ಪ್ರಿಯರೇ. ಈ ಉದ್ದೇಶಗಳು ಜೊತೆಗೆ ನಮ್ಮ ಪೈಕಿ ನಾವು ನೋಡುತ್ತೇವೆ, ಅಯ್ಯೋ ಆಸ್ಪತ್ರೆಗಳಲ್ಲಿ ನರಳಾಟ, ಅಯ್ಯೋ ಬಡತನದ ನರಳಾಟ, ಅಯ್ಯೋ ಎಲ್ಲ ಉದ್ದೇಶಗಳಿಗೋಸ್ಕರ ಪ್ರಾರ್ಥನೆ. ನಮ್ಮ ನೆರೆಹೊರೆಯವರಲ್ಲಿ ಅವರ ಕಷ್ಟ ಸಂಕಷ್ಟಗಳಿಗೆ ಪ್ರಿಯರೇ ಈ ಪ್ರಾರ್ಥನೆ ಮಾಡುತ್ತಾ ನಮ್ಮ ಹೃದಯ ವಿಶಾಲವಾಗುತ್ತದೆ, ನಮ್ಮ ಹೃದಯ ಯೇಸುವಿನ ಹೃದಯದಂತಾಗುತ್ತದೆ ಪ್ರಿಯರೇ. ಇನ್ನೊಬ್ಬರಿಗೋಸ್ಕರ ಸ್ಪಂದಿಸುತ್ತಾ ಅವರಿಗೋಸ್ಕರ ಪ್ರಾರ್ಥಿಸುತ್ತಾ ಯೇಸುವಿನ ಹೃದಯ ಇನ್ನೊಬ್ಬನ ಕಷ್ಟವನ್ನು ನೋಡುವಾಗ ಆತನಿಗಾಗಿ ಮಿಡಿದ ಹೃದಯ ಅದಾಗಿತ್ತು, ಸ್ಪಂದಿಸಿದ ಹೃದಯ ಅದಾಗಿತ್ತು. ಅವರ ಕಷ್ಟಗಳನ್ನು ನೋಡುವಾಗ ಯೇಸುವಿನ ಮನ ಕರುಗಿತು ಎಂಬುದಾಗಿ ನಾವು ಬೈಬಲ್ನಲ್ಲಿ ಓದುತ್ತೇವೆ. ಪ್ರಿಯರೇ, ಇನ್ನೊಬ್ಬರ ಕಷ್ಟವನ್ನು ನೋಡುವಾಗ ನಮ್ಮ ಮನ ಕರಗುವಂತಾಗಬೇಕು. ಅಷ್ಟು ನಮ್ಮ ಹೃದಯವು ಪ್ರಿಯರೇ ಯೇಸುವಿನ ಪ್ರೀತಿಯಲ್ಲಿ ಅದು ವೃದ್ಧಿಯಾಗಬೇಕು. ಇನ್ನೊಬ್ಬನ ಕಷ್ಟ ಸ್ವತಃ ನನ್ನದೇ ಕಷ್ಟ ಎಂಬಷ್ಟು ಭಾರ ನನಗೆ ಅನುಭವವಾಗುವಾಗ ಪ್ರಿಯರೇ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸುವವರಾಗುತ್ತೇವೆ. ನಾವು ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ದೃಷ್ಟಿಕೋನ ಅದು ಸ್ವರ್ಗದಲ್ಲಿರುವ ಪಿತನ ಹೃದಯದಂತಾಗ್ತದೆ. ಹೇಗೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಸಂಪೂರ್ಣರೋ ಹಾಗೆ ನೀವು ಸಂಪೂರ್ಣರಾಗಿರಿ ಎಂಬುದಾಗಿ ಯೇಸು ಏನು ಹೇಳಿದ್ದಾರೆ, ಆ ಕಡೆ ನಾವು ನಮ್ಮ ಹೆಜ್ಜೆಯನ್ನು ಇಡಲು ಶುರು ಮಾಡುತ್ತೇವೆ. ಯಾವಾಗ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸಲು, ಇನ್ನೊಬ್ಬರ ಉದ್ದೇಶಕ್ಕೋಸ್ಕರ ಪ್ರಾರ್ಥಿಸಲು ಶುರು ಮಾಡುವಾಗ. ಇದು ಎರಡನೇ ಹಂತ. ಮೊದಲನೇ ಹಂತ ಪಾಪವನ್ನು ಒಪ್ಪಿಕೊಳ್ಳಿ, ಅಂದರೆ ಪರಿಶುದ್ಧ ಜೀವನದ ಆಶೆ. ಎರಡನೇದ್ದು ಪ್ರಿಯರೇ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ,
ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದುದು ಹಾಗೂ ಫಲದಾಯಕವಾದುದು. ಪ್ರಿಯರೇ, ಯಾವ ಪ್ರಾರ್ಥನೆ ಬಲಿಷ್ಠವಾದುದು, ಶಕ್ತಿಯುತವಾದುದು, ಫಲದಾಯಕವಾದುದು ಎಂಬುದಕ್ಕೆ ಉತ್ತರ ಇಲ್ಲಿದೆ. ಸತ್ಪುರುಷನ ಪ್ರಾರ್ಥನೆ. ಯಾವ ಪ್ರಾರ್ಥನೆ ಅಲ್ಲ ಪ್ರಿಯರೇ, ಯಾರ ಪ್ರಾರ್ಥನೆ? ಯಾರ ಪ್ರಾರ್ಥನೆ? ಸತ್ಪುರುಷನ ಪ್ರಾರ್ಥನೆ. ಅದು ಶಕ್ತಿಯುತವಾದುದು ಹಾಗೂ ಬಲಿಷ್ಠವಾದುದು, ಫಲದಾಯಕವಾದುದು. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದುದು ಹಾಗೂ ಫಲದಾಯಕವಾದುದು. ಈಗ 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 ಪ್ರಶ್ನೆ, ಸತ್ಪುರುಷನು ಯಾರು? ಮಾತೆ ಮರಿಯಳು ಸತ್ಪುರುಷಳು. ಯಾಕಂದರೆ ಆಕೆಯಲ್ಲಿ ಪಾಪನೇ ಇದ್ದಿಲ್ಲ. ಅದಾಗಿ ಮಾತೆ ಮರಿಯಳ ಮೂಲಕ ನಾನು ಪ್ರಾರ್ಥನೆ ಮಾಡಿದರೆ, ಸಂತ ಅಂತೋನಿ, ಸಂತ ಜೂಡ, ಮದರ್ ತೆರೇಸಾ, ಅಥವಾ ಸಂತ ಪೇತ್ರ, ಅಥವಾ ಸಂತ ಪೌಲ, ಅಥವಾ ಸಂತ ಫ್ರಾನ್ಸಿಸ್ ಅಸಿಸಿ, ವೆಲಂಕಣಿ ಮಾತೆ, ಯಾವ 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 ಸತ್ಪುರುಷನ ಪ್ರಾರ್ಥನೆ? ಪ್ರಿಯರೇ, ಆ ಸತ್ಪುರುಷ ಸಂತ ಅಂತೋನಿ ಅಲ್ಲ, ಆ ಸತ್ಪುರುಷ ಸಂತ ಫ್ರಾನ್ಸಿಸ್ ಅಲ್ಲ, ಆ ಸತ್ಪುರುಷ ಮಾತೆ ಮರಿಯಾಳಲ್ಲ, ಆ ಸತ್ಪುರುಷ ಪೀಟರ್ ಅಲ್ಲ, ಪೌಲಲ್ಲ. ಪ್ರಿಯರೇ, ನಾನು, ನೀನು ಆ ಸತ್ಪುರುಷನಾಗಬೇಕು. ಪವಿತ್ರ ಗ್ರಂಥ ಹೇಳ್ತದೆ, ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದುದು, ಫಲದಾಯಕವಾದುದು. ಹಾಗಾದರೆ ನನ್ನ ಮತ್ತು ನಿಮ್ಮ ಜವಾಬ್ದಾರಿ, ನಾನು ನೀವು ಸತ್ಪುರುಷರಂತಾಗುವುದು. ಸಂತ ಅಂತೋನಿಯನ್ನು ನೋಡಿದರೆ ಸಾಕಾಗುವುದಿಲ್ಲ ಪ್ರಿಯರೇ. ಸಂತ ಅಂತೋನಿ ಸತ್ಪುರುಷನಾಗಿ ಅವನ ಕಾಲದಲ್ಲಿ ಅವರ ಜನರಿಗೆ ಪ್ರಾರ್ಥನೆ ಮಾಡಿ ಸಾಕಷ್ಟು ಉಪಕಾರಗಳನ್ನು ಮಾಡಿದರು. ಪ್ರಿಯರೇ, ಆ ಒಬ್ಬ ಸಂತ ಅಂತೋನಿ ದುನಿಯಾಕ್ಕೆ, ಪ್ರಪಂಚಕ್ಕೆ ಸಾಕಾಗುವುದಿಲ್ಲ. ನಮ್ಮ ಮನೆಯಲ್ಲಿ ನಾವು ಪ್ರತಿಯೊಬ್ಬರು ಒಂದು ಸಂತ ಅಂತೋನಿ ಆಗಬೇಕು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಾವು ಮಾತೆ ಮರಿಯಂತನ ಆಗಬೇಕು, ಮರಿಯಳಂತವರಾಗಿರಬೇಕು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಾವು ಸಂತ ಪೌಲನಂತಾಗಿರಬೇಕು, ಸಂತ ಪೇತ್ರನಂತಾಗಿರಬೇಕು. ಸಂತ ಪೇತ್ರನ, ಸಂತ ಪೌಲನ, ಸಂತ ಅಂತೋನಿಯ ಸ್ಟ್ಯಾಚ್ಯುಗಳನ್ನು ಇಟ್ಟುಕೊಂಡು, ಮೂರ್ತಿಗಳನ್ನು ಇಟ್ಟುಕೊಂಡು, ಚಿತ್ರಗಳನ್ನು ಇಟ್ಟುಕೊಂಡು ಆತನು ಸತ್ಪುರುಷ ಅಂತ ಆತನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ಪ್ರಿಯರೇ, ನಾನು ಯೇಸುವೆ ಸಂತ ಅಂತೋನಿ ಹೇಗೆ ಸತ್ಪುರುಷನಾದನೋ, ಏನು ಸಂತ ಅಂತೋನಿ ಸತ್ಪುರುಷನಾದ, ಹೇಗೆ ಸತ್ಪುರುಷನಾದ, ಬರೀ ಇದನ್ನು ಓದಿಕೊಂಡು ಇದರಂತೆ ಜೀವಿಸಿದ ಅಷ್ಟೇ ಪ್ರಿಯರೇ. ನನಗೆ ಮತ್ತು ನಿಮಗೆ ಸತ್ಪುರುಷನಾಗಲಿಕ್ಕೆ ಬೇರೆ ಏನು ಹೋಗಿ ಬೆಟ್ಟ ಗುಡ್ಡಗಳನ್ನು ನಾವು ಅಗೆಯಬೇಕಾಗಿಲ್ಲ. ಇದನ್ನು ಓದಿ ಇದರಂತೆ ಜೀವಿಸುವಾಗ ನೀವು, ನಾನು ಸಂತ ಅಂತೋನಿಯವರಂತಾಗಿರ್ತೇವೆ. ಸಂತ ಅಂತೋನಿಯವರನ್ನು ಸಂತ ಅಂತ ಘೋಷಿಸಿ ನಮ್ಮ ಎದುರು ಇಟ್ಟುಕೊಂಡಿದ್ದಾರೆ. ಹೋಗಿ ನಾವು ಅವನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬೇಕಾದುದೆಲ್ಲ ಪಡೆದುಕೊಳ್ಳಲು ಅಲ್ಲ ಪ್ರಿಯರೇ, ಅವನಂತೆ ನಾವು ಜೀವಿಸಿ ನಾವು ದೇವರಲ್ಲಿ ಪ್ರಾರ್ಥಿಸುವವರಂತಾಗಬೇಕೆಂಬುದಾಗಿ ಸಂತ ಅಂತೋನಿಯನ್ನು ಸಂತನಲ್ಲಿ ಮಾಡಿ ನಮ್ಮ ಎದುರು ಇಟ್ಟಿದ್ದಾರೆ. ಅಂಥ ಜೀವನ ನಾವು ನಡೆಸಬೇಕು ಅಂತ ಹೇಳಿಕೊಳ್ಳಲು ಸತ್ಪುರುಷ ಪ್ರಿಯರೇ ನಾನಾಗಬೇಕು, ನೀವಾಗಬೇಕು. ದಿಸ್ ಈಸ್ ಅವರ್ ಚಾಲೆಂಜ್. ಈ ಲೋಕದ ಕಷ್ಟ ಸಂಕಟಗಳನ್ನು ನಮ್ಮ ಕುಟುಂಬದ, ನಮ್ಮ 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 ನೆರೆಹೊರೆಯ, ನಮ್ಮ ಸಮಾಜದ, ನಮ್ಮ ಸಭೆಯ ಕಷ್ಟ ಸಂಕಟಗಳನ್ನು ನೋಡುವಾಗ, ಈ ಪ್ರಪಂಚದ ಕಷ್ಟ ಸಂಕಟಗಳನ್ನು ನೋಡುವಾಗ ಪ್ರಿಯರೇ, ನನಗೆ ಮತ್ತು ನಿಮಗಿರುವ ಒಂದೇ ಒಂದು ಚಾಲೆಂಜ್ ಎಂದರೆ ಸತ್ಪುರುಷನಾಗುವುದು. ಆ ಮೂಲಕ ನನ್ನ ಪ್ರಾರ್ಥನೆ ದೇವರು ಕೇಳುವಂತಾಗುವುದು. ಯಾಕಂದರೆ ಸತ್ಪುರುಷನ ಪ್ರಾರ್ಥನೆ ಅದು ಶಕ್ತಿಯುತವಾದುದು, ಫಲದಾಯಕವಾದುದು ಅಂತ ಬೈಬಲ್ ಹೇಳ್ತಿರಬೇಕಾದ್ರೆ, ನನಗೆ ಮತ್ತು ನಿಮಗೆ ಇರುವ ಜವಾಬ್ದಾರಿ ಸತ್ಪುರುಷನಾಗುವುದು. ಹಾಗೂ ಸತ್ಪುರುಷನಾಗಲು ದೇವರ ವಾಕ್ಯಕ್ಕೆ ವಿಧೇಯತೆ, ಅದು ಸತ್ಪುರುಷ.
ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದುದು, ಫಲದಾಯಕವಾದುದು. ಏಲಿಯನು ನಮ್ಮಂಥ ಸಾಧಾರಣ ಮನುಷ್ಯ. ಏಲಿಯನು ನಮ್ಮಂಥ ಸಾಧಾರಣ ಮನುಷ್ಯ. ಆದರೂ ಅವನು ಮಳೆ ಬಾರದಿರಲೆಂದು ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ. ಅನಂತರ ಅವನು ಮತ್ತೆ ಮಳೆಗಾಗಿ ಪ್ರಾರ್ಥಿಸಿದಾಗ ಆಕಾಶದಿಂದ ಮಳೆ ಸುರಿಯಿತು, ಭೂಮಿ ಫಲಿಸಿತು. ಪ್ರಿಯರೇ, ಯಾಕೋಬನು ಏಲಿಯನ ಬಗ್ಗೆ ಹೇಳ್ತಾರೆ, ಏಲಿಯನು ನಮ್ಮಂಥ ಸಾಧಾರಣ ಮನುಷ್ಯ. ಪ್ರಿಯರೇ, ಈ ಮೂಲಕ ದೇವರ ವಾಕ್ಯ ನಮಗೆ ಹೇಳ್ತದೆ, ಸತ್ಪುರುಷನಾಗಲು ನಾನು ಮತ್ತು ನೀವು ಸಾಧಾರಣ ಮನುಷ್ಯರು ಸಾಕು. ಇದಕ್ಕೆ ಅಸಾಧಾರಣರು ಬೇಕಾಗಿಲ್ಲ. ಸತ್ಪುರುಷನೆಂಬುದು ಅಸಾಧಾರಣ ವ್ಯಕ್ತಿಯ ಅವನಿಗೆ ಕೊಡುವ ವರದಾನವಲ್ಲ. ಸತ್ಪುರುಷತೆ ಎಂಬುದು ನಮಗೆ ಸಾಧಾರಣ ವ್ಯಕ್ತಿಗಳಿಗೆ ಇರುವಂಥ ಗುರಿ. ಎಲಿಯನು ದೇವರ ವಾಕ್ಯ ಹೇಳ್ತದೆ ಸಾಧಾರಣ ಮನುಷ್ಯ. 2 ಕಣ್ಣು, 2 ಕಾಲು, 2 ಕಿವಿ, ಇದೇ ತಲೆ, ಇದೆ ಇಷ್ಟೇ ಇದ್ದದ್ದು ಎಲಿಯನಿಗೆ. ಬೇರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದ್ದಿಲ್ಲ ಎಲಿಯನಿಗೆ. ಏಲಿಯನು ನಮ್ಮಂತೆ ಸಾಧಾರಣ ಮನುಷ್ಯ. ಆದರೆ ಅವನು ಅಂಥ ಸಾಧಾರಣ ಮನುಷ್ಯನು ಪ್ರಾರ್ಥನೆ ಮಾಡುವಾಗ ಏನಾಯಿತು? ಆಕಾಶದಿಂದ ಮಳೆ ಸುರಿಯಿತು, ಭೂಮಿ ಫಲಿಸಿತು. ಒಮ್ಮೆ ಅವನು ಮಳೆ ಬಾರದು ಎಂಬುದು ಪ್ರಾರ್ಥಿಸುವಾಗ 3 ವರ್ಷ 6 ತಿಂಗಳ ಒಳಗೆ ಮಳೆ ಬೀಳಲಿಲ್ಲ. ಪ್ರಿಯರೇ, ನಾನು ನೀವು ಸತ್ಪುರುಷನಾಗುವಾಗ ಪ್ರಕೃತಿ ನಮ್ಮ ಮಾತು ಕೇಳುತ್ತದೆ. ನಮ್ಮ ಮಾತುಗಳ ಮೇಲೆ ದೇವರ ಅಭಿಷೇಕವನ್ನು ಇಟ್ಟುಕೊಳ್ಳುತ್ತಾರೆ. ನಾವು ಹೋಗಿ ಒಂದು ಮನೆಗೆ ಹೋಗಿ ಆಶೀರ್ವಾದಗೊಳ್ಳಲಿ ಅಂತ ಹೇಳುವಾಗ ಆಶೀರ್ವಾದಿತಗೊಳ್ಳುತ್ತದೆ. ಸೈತಾನನ್ನು ಬಿಟ್ಟು ತೊಲಗು ಅಂತ ಹೇಳುವಾಗ ಸೈತಾನನ್ನು ಬಿಟ್ಟು ತೊಲಗುತ್ತಾನೆ. ಪ್ರಿಯರೇ, ಆದುದರಿಂದ ನಿಜವಾಗಿ ನಮಗೆ ಈ ಮನುಕುಲದ ಮೇಲೆ ಕಾಳಜಿ ಎಂಬುದು ಇದೆ ಅಂತಾದರೆ, ನಮ್ಮ ಕುಟುಂಬದ ಬಗ್ಗೆ ನಮಗೆ ಕಾಳಜಿ ಇದೆ, ನಮ್ಮ ತಂದೆ ತಾಯಿ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಕಾಳಜಿ ಇದೆ, ನಮ್ಮ ಸಮಾಜದ ಬಗ್ಗೆ ನಮಗೆ ಕಾಳಜಿ ಇದೆ, ನಮ್ಮ ಚರ್ಚ್ ಬಗ್ಗೆ ನಮಗೆ ನಿಜವಾದ ಕಾಳಜಿ ಇದೆ, ದೇವ ಜನರ ಬಗ್ಗೆ, ಸಭೆಯ ಬಗ್ಗೆ ನಮಗೆ ನಿಜವಾದ ಕಾಳಜಿ ಇದೆ ಅಂತಾದರೆ ಪ್ರಿಯರೇ, ಅದು ಮೊದಲಾಗಿ ತಿಳಿಯುವುದು ನಾನು ಸತ್ಪುರುಷನಾಗಲು ಇದು ನನ್ನ ಜೀವನದ ಗುರಿಯೇ. ಯಾಕಂದರೆ ನಾನು ಸತ್ಪುರುಷನಾದರೆ ಈ ಪ್ರಪಂಚದಲ್ಲಿ ಯಾರು ಮಾಡಲು ಆಗದಿರದಂಥ ಉಪಕಾರವನ್ನು ನಾನು ನೀವು ದೇವರಲ್ಲಿ ಒಂದು ಮಾತು ಹೇಳಿ ಮಾಡಲು ಶಕ್ತರು. ಏಲಿಯನು ಸಾಧಾರಣ ಮನುಷ್ಯ. ಆತನು ಮಳೆ ಬಾರದಿರಲಿ ಅಂತ ಹೇಳುವಾಗ ಮಳೆ ಬಾರದೆ ಹೋಯಿತು. ಮಳೆ ಬರಲಿ ಅಂತ ಹೇಳುವಾಗ ಮಳೆ ಬಂತು. ಯೇಸು ಗೋರ್ಗರಿಯುತ್ತಿರುವ ಸಮುದ್ರವನ್ನು ನೋಡಿ ಸುಮ್ಮನಿರು ಅಂತ ಹೇಳುವಾಗ ಸಮುದ್ರ ಆ ಬೋರ್ಗರೆಯುವ ಅಲೆಗಳು ಸುಮ್ಮನಾದವು. ಶಿಷ್ಯರು ಹೇಳಿದರು, ಇವನಾರು? ಈ ಅಲೆಗಳು, ಈ ಪ್ರಕೃತಿ ಕೂಡ ಇವನು ಹೇಳಿದ ಮಾತನ್ನು, ಬಿರುಗಾಳಿ ಕೂಡ ಇವನು ಹೇಳಿದ ಮಾತನ್ನು ಕೇಳುತ್ತಿದೆ ಅಲ್ಲ ಪ್ರಿಯರೇ? ಅದೇ ಶಕ್ತಿಯಿಂದ ಅಭಿಷೇಕಗೊಳ್ಳುವವರು ನಾವಾಗಿದ್ದೇವೆ. ಸತ್ಪುರುಷನಾಗಲು ಪ್ರಿಯರೇ, ಸಂತ ಪೌಲರು ನಮಗೆ ಹೇಳುತ್ತಾರೆ, ನೀವು ಒಳ್ಳೆಯ ವಿಷಯದಲ್ಲಿ ಜಾಣರು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತರು ಆಗಿರಬೇಕು. ಆಗ ಶಾಂತಿದಾತ ದೇವರು
ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡುವರು. ರೋಮಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 16 ವಾಕ್ಯ 19ರಿಂದ. ನೀವು ಒಳ್ಳೆಯ ವಿಷಯದಲ್ಲಿ ಜಾಣರು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತರು. ಇದು ಸತ್ಪುರುಷನ ಲಕ್ಷಣ. ಒಳ್ಳೆಯ ವಿಷಯದಲ್ಲಿ ಜಾಣರು ಹಾಗೂ ಒಳ್ಳೆಯ ವಿಷಯಗಳನ್ನೇ ಆಧರಿಸಿ ಜೀವಿಸುವಂಥವನು ಸತ್ಪುರುಷನು. ಏನು ಒಳ್ಳೆತನ, ಏನು ಸಮಾಜ ಹೇಳ್ತದೆ, ಏನು ಆ ತತ್ವಜ್ಞಾನಿ ಈ ತತ್ವಜ್ಞಾನಿ ಹೇಳಿದ್ದಾನೆ, ಆ ವಿಜ್ಞಾನಿ ಈ ವಿಜ್ಞಾನಿ ಹೇಳಿದ್ದಾನೆ, ಅದಲ್ಲ ಪ್ರಿಯರೇ. ಏನು ಆ ಸಮಾಜ ಸುಧಾರಕ ಈ ಸಮಾಜಕ ಸುಧಾರಕ ಹೇಳಿದ್ದಾನೆ, ಅದಲ್ಲ ಪ್ರಿಯರೇ. ಒಳ್ಳೆತನ ಇದು ದೇವರ ವಾಕ್ಯವೇ ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳುವಂಥದ್ದು ದೇವರ ವಾಕ್ಯ. ಯೇಸು ಸ್ವಾಮಿ ಒಳ್ಳೆಯ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ವಿಷಯಗಳಲ್ಲಿ ಜಾಣರು, ಅದನ್ನೇ ಮಾಡುವವರು ಸತ್ಪುರುಷನು. ಒಳ್ಳೆಯ ವಿಷಯದಲ್ಲಿ ಜಾಣರು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತರು ಆಗಿರಬೇಕು. ಆತನು ಸತ್ಪುರುಷನು. ಅದರ ಪರಿಣಾಮ ಏನು? ಅದರ ಪರಿಣಾಮ ಏನು? ಪ್ರಾರ್ಥನೆ ಫಲದಾಯಕ, ಶಕ್ತಿಯುತ. ಆಗ ಶಾಂತಿದಾತ ದೇವರು ಶೀಘ್ರವಾಗಿ ನಿಮಿಷಾರ್ಥದಲ್ಲಿ, ಕ್ಷಣ ಮಾತ್ರದಲ್ಲಿ, ಇಮ್ಮಿಡಿಯೇಟ್ಲಿ ಸೈತಾನನನ್ನು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡು. ನಿಮ್ಮ ಪಾದದಡಿಯಲ್ಲಿ ಸೈತಾನನನ್ನು, ನಿಮ್ಮ ಪಾದದಡಿಯಲ್ಲಿ ದೇವರು ಸೈತಾನನನ್ನು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡುವರು. ಸಮಾಜವನ್ನು ನೋಡಿಕೊಂಡು, ಕುಟುಂಬಗಳನ್ನು ನೋಡಿಕೊಂಡು, ಚರ್ಚ್ಗಳನ್ನು ನೋಡಿಕೊಂಡು, ಸಭೆಯನ್ನು ನೋಡಿಕೊಂಡು ನಾವು ಶೋಕ ಗೀತೆಯನ್ನು ಹಾಡುತ್ತೇವೆ ಅಲ್ಲವೇ? ಓ ಶೈತಾನನ ಶಕ್ತಿ ಜಾಸ್ತಿ ಆಗಿದೆ, ಅಭಿವೃದ್ಧಿ ಆಗಿದೆ, ಶೈತಾನನ ಕಾರ್ಯಗಳು ಜಾಸ್ತಿ ಆಗ್ತಿದೆ ಸಮಾಜದಲ್ಲಿ. ಅಯ್ಯ, ಶೈತಾನನು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನೀನು ಯಾವ ಕಾರ್ಯ, ನೀನು ಏನು ಮಾಡ್ತಾ ಇದ್ದಿ, ನಾನು ಏನು ಮಾಡ್ತಾ ಇದ್ದೇನೆ. ಸೈತಾನ ಅವನ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೈತಾನನ ಮಕ್ಕಳು ಅವರ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವರ ಮಗುವಾದ ನಾನು, ನೀವು, ನಾವೇನು ಮಾಡ್ತಾ ಇದ್ದೇವೆ? ಸೈತಾನು ಆತನ ಕಾರ್ಯಗಳನ್ನು ಮಾಡುವಾಗ ದೇವರು ನಮಗೆ ಹೇಳಿತು, ನೀನು ಸತ್ಪುರುಷನಾಗು. ಸೈತಾನ ಎಷ್ಟು ಕಾರ್ಯಗಳನ್ನು ಮಾಡಲಿ, ಆತನ ಕಾರ್ಯಗಳನ್ನು ನಾನು ನಿನ್ನ ಪಾದದಡಿಯಲ್ಲಿ ಯಾರ್ಯಾರ ಅಲ್ಲ, ನಿನ್ನ ಪಾದದಡಿಯಲ್ಲಿ ನಸುಕಿ ಬಿಡುವನು. ಅಯ್ಯೋ ಪ್ರಿಯರೇ, ದೇವರು ಹೇಳ್ತಾರೆ, ತೆಗೋ, ನಾನು ನಿನಗೆ ಕೊಡ್ತಾ ಇದ್ದೇನೆ, ಅಧಿಕಾರ ಕೊಡ್ತಾ ಇದ್ದೇನೆ. ಏನು? ಸೈತಾನನ ಕಾರ್ಯಗಳನ್ನು ನಸುಕಿ ಬಿಡುವ ಅಧಿಕಾರವನ್ನು ನಾನು ಕೊಡ್ತಾ ಇದ್ದೇನೆ ನಿನಗೆ, ತೆಗೋ ಅಂತ ಹೇಳುವಾಗ, ಅಯ್ಯೋ, ತೆಗೆದುಕೊಳ್ಳುವ ಯೋಗ್ಯತೆ ನಮಗಿಲ್ಲ ಅಲ್ಲ. ಅದು ನಮ್ಮ ದರಿದ್ರತನ ಪ್ರಿಯರೇ, ಅದು ನಮ್ಮ ದರಿದ್ರತನ. ದೇವರು ಕೊಡ್ತಾ ಇದ್ದಾರೆ. ನಾವು ಶೈತಾನನ ಕಾರ್ಯಗಳನ್ನು ನೋಡಿ ಶೋಕ ಗೀತೆಗಳನ್ನು ಹಾಡುತ್ತಿರುವ ಮತಿಭ್ರಷ್ಟ ಕ್ರೈಸ್ತ ಜನಾಂಗವಾಗಿದ್ದೇವೆ. ಎಲೆ ಮತಿಭ್ರಷ್ಟ ಗಲಾತಿಯರೇ ಅಂತ ಸಂತ ಪೌಲ ಹೇಳಿದ. ಹೂ ಹ್ಯಾಸ್ ಬಿವಿಶ್ಡ್ ಯು? ನಮಗೆ ಕೂಡ ಇವತ್ತು ಅದೇ ಮಾತು ಅನ್ವಯವಾಗ್ತದೆ. ಮತಿಭ್ರಷ್ಟ ಕ್ರೈಸ್ತ ಜನಾಂಗ, ಯಾರು ನಿಮ್ಮ ಮನಸ್ಸನ್ನು ಮೂರ್ಖನನ್ನಾಗಿ ಮಾಡಿದ್ದಾರೆ. ಶೈತಾನ ಕಾರ್ಯಗಳು ಅಂತ ಬೊಬ್ಬೆ ಇಡುತ್ತೀಯಲ್ಲ. ನಾನು ನಿನಗೆ ಏನು ಹೇಳಿದ್ದು? ಆ ಎಲ್ಲ ಶೈತಾನ ಕಾರ್ಯಗಳನ್ನು ನಿನ್ನ ಪಾದದಡಿಯಲ್ಲಿ ನಸುಕಿ ಬಿಡುತ್ತೇನೆ. ಅದನ್ನು ಮಾಡಲು ನಿನಗೆ ಮನಸ್ಸಿಲ್ಲ.
ಒಳ್ಳೆಯ ವಿಷಯದಲ್ಲಿ ಜಾಣನು, ಕೆಟ್ಟ ವಿಷಯದಲ್ಲಿ ಕಳಂಕರಹಿತನೂ ಆಗಲು ನಿನಗೆ ಬೇಡ. ಸೈತಾನನ ಕಾರ್ಯಗಳ ಬಗ್ಗೆ ಶೋಕ ಗೀತೆಯನ್ನು ಹಾಡುತ್ತಿರುವೆಯಲ್ಲ ಅಂತ ಹೇಳಿಕೊಂಡು ದೇವರು ನನ್ನ ಮತ್ತು ನಿಮ್ಮನ್ನು ನೋಡಿಕೊಂಡು, ಅಯ್ಯೋ ಯೇಸು ಸ್ವಾಮಿ, ಪ್ರಿಯರೇ, ಸೈತಾನ ಅಂಜುವುದು ಆ ಶಿಲುಬೆಗೆ, ಈ ಶಿಲುಬೆಗೆ, ಆ ಮೂರ್ತಿಗೆ, ಈ ಮೂರ್ತಿಗೆ ಅಲ್ಲ ಪ್ರಿಯರೇ. ಪ್ರಾರ್ಥನೆ ಆ ವಸ್ತು, ಪ್ರಾರ್ಥನೆ ಈ ವಸ್ತು ಅಲ್ಲ ಪ್ರಿಯರೇ. ಸೈತಾನನು ಅಂಜುವುದು ದೇವರ ವಾಕ್ಯಕ್ಕೆ ಮಣಿದ ನಿನ್ನನ್ನು ನೋಡಿಕೊಂಡು. ನಿನ್ನಷ್ಟು ಬಲಿಷ್ಠನು ಯಾರೂ ಇಲ್ಲ, ನಿನ್ನಷ್ಟು ಶಕ್ತಿತನು, ನನ್ನಷ್ಟು ಶಕ್ತಿತನು ಯಾರೂ ಇಲ್ಲ ಪ್ರಿಯರೇ ಸೈತಾನನಿಗೆ. ಇವತ್ತು ಸೈತಾನನಿಗೆ ನಾನು ಸಂತ ಅಂತೋನಿಯನ್ನು ತೋರಿಸಿದರೆ, ನಾನು ಪೌಲನನ್ನು ತೋರಿಸಿದರೆ, ನಾನು ಮಾತೆ ಮರಿಯಮ್ಮನವರನ್ನು ತೋರಿಸಿದರೆ, ಅಯ್ಯ ಸೈತಾನನಿಗೆ ಎಷ್ಟು ಖುಷಿಯಾದೀತು ಗೊತ್ತಾ. ನೀನು ಆ ಅಂತೋನಿಯವನಾಗಿರಬೇಕಾದವನು, ನೀನು ನನಗೆ ಅಂತೋನಿಯನ್ನು ತೋರಿಸ್ತಿರುವೇನೋ ಮೂರ್ಖ. ನೀನು ಆ ಸತ್ಪುರುಷನಾಗಬೇಕು ಅಂತ ದೇವರು. ಸೈತಾನ ನನಗೆ ಮೊದಲು ನೀನು ಸಂತ ಅಂತೋನಿಯವನಾಗು, ನಂತರ ಆತನನ್ನು ಇಟ್ಕೊಂಡು ನನ್ನ ಎದುರುಗಡೆ ಬಾ. ನಂತರ ಆತನು ಬಳಸಿದ ಶಿಲುಬೆ, ನಂತರ ಬೆನೆಡಿಕ್ಟ ಬಳಸಿದ ಶಿಲುಬೆ, ನಂತರ ಆ ಜಪಸರ, ನಂತರ ಈ ಜಪಸರ, ನಂತರ ಆ ನೀರು, ನಂತರ ಈ ನೀರು. ಮೊದಲು ದೇವರು ಹೇಳ್ತಾರೆ ನೀನು. ಅಲಲಲಲ ರಬಗರ ನರಿಯ ರಾ ರ ರ ರ ರ ರ ರಾ 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 ಶಿಗುರು ಬಗರ ನರ ಬಗರಿಹ. ಸ್ವಾಮಿ ರರ ಯೇಸುವೆ, ಶಿಲುಬೆಗೇರಿಸಲ್ಪಟ್ಟ ಶುಗುರಬ ಕ್ರಿಸ್ತನೇ, ಶಿಗರಬ ರೀ 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 ರೀ. ನಮ್ಮನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ರಿಬಗರ ನರಿಹಾರ ನಮ್ಮ ಅವಸ್ಥೆಗಳನ್ನು, ನಮ್ಮ ಕುಟುಂಬದ ಅವಸ್ಥೆಗಳನ್ನು, ನಮ್ಮ ಸಮಾಜದ, ನಮ್ಮ ಸಭೆಯ, ನಮ್ಮ ಪ್ರಪಂಚದ ಅವಸ್ಥೆಗಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ಋಬಗರ ನರರ ಎಲ್ಲ ಗೊಂದಲಗಳಲ್ಲಿ ಓ ಶಕ್ತಿಯುತ ಪ್ರಾರ್ಥನೆಯೊಂದೇ ಉತ್ತರವು, ಫಲದಾಯಕ ಪ್ರಾರ್ಥನೆಯೊಂದೇ ಉತ್ತರವು. ಆಗುವ ಶಕ್ತಿಯುತ ಪ್ರಾರ್ಥನೆ, ಆ ಫಲದಾಯಕ ಪ್ರಾರ್ಥನೆ, ಅದು ನನ್ನ ಜವಾಬ್ದಾರಿಯು. ನಾನು ಸತ್ಪುರುಷನಾಗುವುದು ನೀನು ಬಯಸುತ್ತಿರುವೆ. ಓ ನನ್ನ ಪ್ರಾರ್ಥನೆಯು ಫಲದಾಯಕನಾಗಲು ಸೈತಾನನ ಎಲ್ಲ ಕುತಂತ್ರಗಳನ್ನು ಮಣಿಸಲು ದೇವ ನೀನು ನನ್ನನ್ನು ಅಭಿಷೇಕ ಮಾಡಿರುವೆ. ಸೈತಾನನ ಎಲ್ಲ ಶಕ್ತಿಯನ್ನು ನೀನು ನಿನ್ನ ವಾಕ್ಯದಲ್ಲಿ ಮಣಿಸಿರುವೆ. ಇವತ್ತು ನಾನು ಮಾಡಬೇಕಾದುದು ಯೇಸುವೆ, ಬರೀ ವಾಕ್ಯಗಳನ್ನು ಓದಿ ಜೀವಿಸುವಾಗ ಸೈತಾನನು ತನ್ನಿಂತಾನೆ ಶೀಘ್ರವಾಗಿ ನಾನು ಇರುವ ಜಾಗದಿಂದ, ನಾನು ಹೋಗುವ ಜಾಗದಿಂದ ಓಡಿಬಿಡುವನು. ಯೇಸುವೆ, ನಿನ್ನ ಈ ಜ್ಞಾನವನ್ನು ನಮಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ಸಭೆಗೂ, ಎಲ್ಲ ನಿನ್ನ ವಿಶ್ವಾಸಿಗಳಿಗೂ, ಶಿಷ್ಯರಿಗೂ ದಯಪಾಲಿಸು ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ವಿಡಿಯೋಗಳು, ಈ ಚಾನಲ್ ಗಾಡ್ ಫಾರ್ಗಿವ್ಸ್ ಅಸ್ ಇನ್ ಕ್ರೈಸ್ಟ್ ಕ್ರೂಸಿಫೈಡ್ ಮಿನಿಸ್ಟ್ರೀಸ್, ಇದೊಂದು ದೇವರ ಸುಸಂದೇಶವನ್ನು ಇನ್ನೊಬ್ಬರಿಗೆ ಕೊಡಲಿರುವ ಚಾನೆಲ್ ಮಾತ್ರ. ಯಾವುದೇ ರೀತಿಯ ಹಣ ಮಾಡಬೇಕು ಇದರಲ್ಲಿ ಎಂಬ ಉದ್ದೇಶ ಇದರಲ್ಲಿಲ್ಲ. ಈ ಚಾನಲ್ ಎಂದು ಕೂಡ ಮಾನಿಟೈಸೇಷನ್ ಆಗುವುದಿಲ್ಲ. ಇದು ಬರೀ ದೇವರ ಶುಭ ಸಂದೇಶಕ್ಕಾಗಿರುವಂಥದ್ದು. ಒಂದು ಮಾತ್ರ ಉದ್ದೇಶ, ಒಂದು ಮಾತ್ರ ಗುರಿ. ಆದ್ದರಿಂದ ನಾನು ಯಾವಾಗಲೂ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇದನ್ನೆಲ್ಲ ಹೇಳುವುದಿಲ್ಲ ಪ್ರಿಯರೇ. ಆದರೆ ಒಂದು ವೇಳೆ ದೇವರು ನಿಮ್ಮ ಜೊತೆ ಈ ಚಾನಲ್ ಮೂಲಕ ಮಾತನಾಡುತ್ತಾರೆ ಎಂದಾದಲ್ಲಿ ಬೇರೆಯವರಿಗೆ ಇದರ ಲಿಂಕ್ ಕಳಿಸಿ. ಚಾನಲ್ ದೊಡ್ಡದಾಗಬೇಕು ಅಂತಲ್ಲ ಪ್ರಿಯರೇ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಲೈಕ್ಸ್ ಬರಬೇಕು, ಕಾಮೆಂಟ್ಸ್ ಬರಬೇಕು, ರೆಮ್ಯುನರೇಷನ್ ಬರಬೇಕು ಅಲ್ಲ ಪ್ರಿಯರೇ. ದೇವರ ವಾಕ್ಯ, ದೇವರ ಸಂದೇಶ ತಲುಪಬೇಕು. ಆ ಉದ್ದೇಶಕ್ಕಾಗಿ ಒಂದು ವೇಳೆ ನಿಮಗೆ ಇದನ್ನು ಶೇರ್ ಮಾಡಬೇಕು ಅಂತ ಮನಸ್ಸು ಆಗ್ತದೆ, ಪ್ರೇರಣೆ ಆಗ್ತದೆ, ದಯವಿಟ್ಟು ಶೇರ್ ಮಾಡಿ.